ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನೋಡಿ ಮನದಾಗತ್ತೇನ ನನ್ನಾಕಿ ಬಾಳ ಸಣ್ಣಾಕಿ. ಇವತ್ತು ನಾನು ಗೋಣಿಕೊಪ್ಪಲ್ಲಿದ್ದೀನಿ. ಗೋಣಿಕೊಪ್ಪ ಇಟ್ಸ್ ಇನ್ ಕೊಡಗು ಡಿಸ್ಟಿಕ್. ಇಲ್ಲಿ ಒಂದು ವಾರ ಟ್ರೈನಿಂಗ್ ಹಾಕಿದ್ದಾರೆ. ಸೊ ಇದು KVK ಅಟ್ಯಾಚ್ಮೆಂಟ್ ಥರ. ಬೆಳಕಿನ ವೆದರ್ ಚೆನ್ನಾಗಿದೆ, ಸಾಕತ್ತಾಗಿದೆ ಅಂದ್ಕೊಳ್ಳಿ. ಸೊ ಇದೇ ನಾವು ಬಂದಿರೋಂಥ KVK ಅಂದರೆ ಕೃಷಿ ವಿಜ್ಞಾನ ಕೇಂದ್ರ ಅಂತ. ಸೊ ಇದಿರೋದು ಗೋಣಿಕೊಪ್ಪಲು, ಕೊಡಗು. ಸೊ ಅದು ನಮ್ಮ ಹಾಸ್ಟೆಲ್. ಸೊ ಟೈಮ್ ಬಂದುಬಿಟ್ಟು 9 ಗಂಟೆ. ಸೊ ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ತಿಂಡಿ ಮಾಡಾದ್ಮೇಲೆ ಮತ್ತೆ ಇಲ್ಲಿಗೆ ಬರಬೇಕು. ಸೊ ಬನ್ನಿ, ಇವತ್ತೇನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಸೊ ಕೂರ್ಗ್ ವೆದರ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಲೆಟ್ಸ್ ಗೋ. ತಿಂಡಿ ಮುಗಿಸ್ಕೊಂಡು ಮತ್ತೆ KVKಗೆ ಬಂದೆ. ಇವಾಗ ನಮಗೆ ಒಂದು ಕ್ಲಾಸ್ ಇದೆ. ಸೊ ಕ್ಲಾಸ್ ಯಾವುದ್ರ ಬಗ್ಗೆ ಅಂದರೆ ಸಾಯಿಲ್ ಪ್ರೊಫೈಲ್ ಬಗ್ಗೆ. ಯಾವ್ಯಾವ ಥರದ ಮಣ್ಣು ಕೊಡಗು ಜಿಲ್ಲೆಯಲ್ಲಿ ಸಿಗುತ್ತೆ ಅಂತ ನಮಗೆ ಕ್ಲಾಸಲ್ಲಿ ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ರೈತ, ಪೆಸ್ಟಿಸೈಡ್ ಅಪ್ಲಿಕೇಶನ್ ಜಾಸ್ತಿ ಮಾಡ್ತಾನೆ. ಅಪ್ಲಿಕೇಶನ್ ಈ ರೆಸಿಡ್ಯೂ ಮತ್ತು ಎಕ್ಸ್ಟ್ರಾ ಸಿವಿಡಿ ಹಾಕಿರ್ತಿಲ್ಲ, ಸ್ವಲ್ಪ ಬೇರೆ ಗೊಬ್ಬರ ಹಾಕಿರ್ತಿಲ್ಲ, ಆ ರೆಸಿಡ್ಯೂ ಸೇರಿ ಏನಾಗುತ್ತೆ ನಿಮಗೆ ಕೆಮಿಕಲ್ ರೆಸಿಡ್ಯೂ ಡೆಪಾಸಿಟ್ ಆಗುತ್ತೆ ಸಾಲಲ್ಲಿ. ಅವಾಗ ಏನಾಗುತ್ತೆ, ಸೊ ಇವಾಗ ಕ್ಲಾಸ್ ಎಲ್ಲ ಮುಗೀತು. ಸೊ ಇವಾಗ ಪ್ರಾಕ್ಟಿಕಲ್ ಇದೆ ಅಂತೆ. ಮಣ್ಣು ಪರೀಕ್ಷೆ ಹೇಗೆ ಮಾಡೋದು ಅದರ ವಿಧಾನ ಎಲ್ಲ ಹೇಳ್ಕೊಡ್ತಾರೆ. ಇದೆಲ್ಲ ಆ್ಯಕ್ಚುಲಿ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೇ ಕಲ್ತಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ಇವರು ಇನ್ನೊಂದು ಸತಿ ಮಾಡಿಸ್ತಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಏನು ಮಾಡಬೇಕಂದ್ರೆ ಮೇಲಿನ ಮಣ್ಣಿನ ಮೇಲೆ ಇರೋದೆಲ್ಲ ಸ್ಕ್ರೇಪ್ ಮಾಡಬೇಕು ಚೆನ್ನಾಗಿ. ಸ್ಕ್ರೇಪ್ ಮಾಡಾದ್ಮೇಲೆ ವಿ ಶೇಪಲ್ಲಿ ಕಟ್ ಕೊಡಬೇಕು. ವಿ ಶೇಪಲ್ಲಿ ಕಟ್ ಕೊಡಬೇಕು. ಎಷ್ಟು ಅಂದರೆ ಒಂದು ಅರ್ಧ ಅಡಿಯಷ್ಟು. ಮತ್ತು ಮಣ್ಣನ್ನು ಹೆಂಗೆ ತೆಗಿಬೇಕಂದ್ರೆ ಸೈಡ್ ಬೈ ಸೈಡ್ ಮಣ್ಣನ್ನು ತೆಗಿಬೇಕು. ಇವಾಗ ನೋಡಿ ಇಲ್ಲಿ ತೆಗೆದಿದ್ದಾರೆ, ಅದೇ ರೀತಿಯ ಮಣ್ಣನ್ನು ತೆಗಿಬೇಕು. ಈ ಥರ 1 ಎಕರೆ ಅಂದರೆ ಒಂದು 10 ರಿಂದ 15 ಸ್ಯಾಂಪಲ್ ತೆಗಿಬೇಕು. ಅರ್ಧ kg ಅಷ್ಟು ಮಣ್ಣು ಮಾತ್ರ ಎಲ್ಲಿ ನೀವು ಮಣ್ಣು ಪರೀಕ್ಷೆ ಕೊಡ್ತೀರೋ ಅಲ್ಲಿ ಒಯ್ದು ಕೊಡಬೇಕು. ಮಣ್ಣೆಲ್ಲ ತಂದುಬಿಟ್ಟು ಈ ಥರ ಡಿವೈಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡಿವೈಡ್ ಮಾಡ್ತಿದ್ರಲ್ಲ, ಡಿವೈಡ್ ಮಾಡಿ ಆ ಮಣ್ಣನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅಪೋಸಿಟ್ ಸೈಡ್ದು 2 ಭಾಗವನ್ನು ತೆಗಿಬೇಕು. ಈ ಥರ ಡಿವೈಡ್ ಮಾಡಿ ತೆಗೆದು ಒಂದು ಅರ್ಧ kg ಅಷ್ಟು ಸ್ಯಾಂಪಲ್ ಕೊಟ್ಟರೆ ಸಾಕು. ಸ್ವಲ್ಪ ಶೇಪ್ ಕೊಡಿದಲ್ಲ. ಸೊ ಇವಾಗ ನಾವು ಸಾಯಿಲ್ ಸ್ಯಾಂಪಲ್ನ ತೊಗೊಂಡು ಸಾಯಿಲ್ ಸ್ಯಾಂಪ್ಲಿಂಗ್ ಲ್ಯಾಬಿಗೆ ಬಂದಿದ್ದೀವಿ. ಸೊ ಎಲ್ಲಾದರೂ ಹೊಸ ಪ್ಲೇಸಿಗೆ ಹೋದಾಗ ಫಸ್ಟ್ ಕೇಳೋದೆ ನಮ್ಮ ಇಂಟ್ರೊಡಕ್ಷನು. ಸೊ ಇವಾಗ ಸ್ಮಾಲಾಗಿ ಒಂದು ಇಂಟ್ರೊಡಕ್ಷನ್ನ ತಗೋತಿದ್ದಾರೆ ಸರ್. ನನ್ನ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ, ಹೃದಯ ಮೌನ ತಾಳುವಾಗ ಮಾತು ಹೇಗೆ ಆಡಲಿ. ಸೊ ಮೇಯ್ನಾಗಿ ಸಾಯಿಲ್ ಸ್ಯಾಂಪಲಲ್ಲಿ ಏನೇನು ನೋಡ್ತೀವಿ ಆರ್ ಏನೇನು ಟೆಸ್ಟ್ ಮಾಡ್ತೀವಿ ಅಂದರೆ, ಒಂದು EC ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ದಿ ಸಾಯಿಲ್ ಅಂತ ಹೇಳ್ತಾರೆ. OC ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ಬೋದು. ಆಮೇಲೆ pH ಅದು ಬೇಸಿಕ್ಕಾಗಿ ತೊಗೊತಾರೆ. ಇವಾಗ ಲ್ಯಾಬ್ ವರ್ಕ್ ಎಲ್ಲ ಮುಗೀತು. ಇವಾಗ ಇದೇನು ನೋಡ್ತಿದ್ದಾರಲ್ಲ, ಇದು ಮಶ್ರೂಮ್ ಕಲ್ಟಿವೇಷನ್ ಯೂನಿಟ್ ಅಂತ. ಮಶ್ರೂಮ್ ಅಂದರೆ ಅಣಬೆ ಬೇಸಾಯ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕೊಡಗಿನಲ್ಲಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ. ಸೊ ಊಟಕ್ಕೆ ಬಂದಿದ್ದೀನಿ. ಸೊ ಇದು ನಮ್ಮ ರೂಮು. ಸೊ ಇಲ್ಲಿಗಿಂತ ನಾಗನಹಳ್ಳಿಲಿ ಸ್ವಲ್ಪ ಚೆನ್ನಾಗಿತ್ತು.
ಸೊ ದಿಸ್ ಈಸ್ ಮೈ ಬೆಡ್. ಆ್ಯಸ್ ಯೂಶ್ವಲ್ ತುಂಬ ಕ್ಲೀನಾಗಿದೆ. ಸೊ ಇವಾಗ ಊಟ ಮುಗಿಸ್ಕೊಂಡು ಒಂದು ವಿಸಿಟ್ ಇದೆ. ವಾಟ್ಸ್ ಯುವರ್ ನೇಮ್? ಮಶ್ರೂಮ್ ಮಾಡ್ಬೇಕಲ್ಲ. ಇವ್ರು ಇವಾಗ ಮಶ್ರೂಮ್ ಉಪ್ಪಿನಕಾಯಿ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಇದು ಶುಂಠಿ ಪೌಡ್ರು, ಇದು ಮಸಾಲೆ ಪೌಡ್ರು, ಇದು ಚಿಲ್ಲಿ ಪೌಡ್ರು. ಇದು ಎಣ್ಣೆಗೆ ಫ್ರೈ ಮಾಡಿರ್ತೀವಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಬ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನೊಂದೇನೆಂದರೆ ಬ್ಲಾಗಲ್ಲಿ ಏನಾದರೂ ಅಲ್ಟ್ರೇಷನ್ ಬೇಕಾ, ಬ್ಲಾಗ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ನನಗೆ ಹೆಲ್ಪ್ ಆಗುತ್ತೆ ಇನ್ನೂ ಬ್ಲಾಗ್ನ ಇಂಪ್ರೂವ್ ಮಾಡೋಕ್ಕೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.